ಗೌರವಿಸಿ ಅರೆಗೊಂದು ನಮ್ಮ ಸನ್ಮಾನನೆ ಕೊರಡೊಂದು ನಿಗಡ ವಿನಂತಿ ಮತ್ತೊಂದಲ್ಲ ನಮ್ಮ ನಿಟ್ಟಡೆ ಶಾಲೆಗೆ 77 ವರ್ಷ ಆನಂದ್ ಪಂಪ ನಮಕ್ಕಾನೆ ನಿಟ್ಟಡೆ ಶಾಲೆ ಎಂದು ತೋಜಿದ್ ಬರ್ತಂದ ಐದು ನಮ್ಮ ಶ್ರೀಯುತ ಕೃಷ್ಣಪ್ಪ ಮಾಸ್ಟರ್ ಕಾಂಚನ ಇಬೇರು ಒಂಜಿ ಎಡ್ಡೆ ರೀತಿಯ ಈ ಶಾಲೆಗೆ ಅಂಜನೆ ಶ್ರೀಯುತ ರುಕ್ಮಯ ಮಾಸ್ಟ್ರೆ ಶಿಕ್ಷಣಗೆ ಭಾರಿ ಪ್ರೇರಣೆ ಕೊಡುತ್ತಾಂಡ ಅಂಚಿನ ಶ್ರೀಯುತ ಕೃಷ್ಣಪ್ಪ ಮಾಸ್ಟ್ರೆ ನಮ್ಮ ಈ ಊರಿಗೂ ಅಂಚನೆ ಶಾಲೆ ಒಂದು ಉತ್ತಮ ಬಾಂಧವ್ಯ ನೀವೊಂದು ಈ ಶಾಲೆಯನ್ನು ಎಡ್ಡೆ ರೀತಿಯಲ್ಲಿ ಮುಲೆಪದೇರಿ ಐದು ಪಕ್ಕ ಅನೇಕ ಜನ ಶಿಕ್ಷಕರಿಗೆ ಬರ್ತೀರಿ ಅಂಡಲ ಆ ಶಿಕ್ಷಕರೇ ಎಡ್ಡೆ ರೀತಿಯ ಕೆಲಸದ ಮಾಡ್ತಿದ್ದೇವೆ ಅಂಡ ಈ ಒಂದು ಸಮಾಜದ ಅಂಚನೆ ಶಾಲೆಗೆ ವಾರೀತಿದ ಬಾಂಧವ್ಯ ಬರಡು ಆ ಪಂಪಣ ದೃಷ್ಟಿಗೆ ಕೆಲಸದಲ್ಲಿ ಆಪ್ತಿ ತೊಡಗಿಸಿದ್ದನ್ನ ನಮ್ಮ ಶ್ರೀಮತಿ ಆರತಿ ಮೇಡಮ್ ಬರ್ತಿದೆ ಬೊಕ್ಕ ಯಾರ ತಡಿ ಸುಮಾರು 28 ವರ್ಷ 25 ವರ್ಷಡೆ ಸುವರ್ಣ ಮಹೋತ್ಸವ ಆತನ ಅಂಡ ಇನಿ ಈ ಒಂದು ಶಾಲೆಗೆ 28 ವರ್ಷ ಸೇವೆಗೆ ಸಲ್ಲಿಸದೆ ಈ ಒಂದು ಶಾಲೆಗೆ ಸುವರ್ಣ ಮಹೋತ್ಸವದ ಸಂಭ್ರಮನ ಪಡೆಯುತ್ತೇವೆ ಆರೆ ಇನಿ ಮುಟ್ಟಲ ಈ ಒಂದು ವಿದ್ಯಾರ್ಥಿಗಳ ಇಪ್ಪು ಪೋಷಕರ ಇಪ್ಪು ಅಂದ್ರೆ ಈ ಊರದ ಮಾತ ಸಮಾಜದ ಬಂಧುಳ್ಳ ಬಾರಿ ಎಡ್ಡೆ ರೀತಿಯಲ್ಲಿ ಸಂಪರ್ಕ ಈ ಒಂದು ಶಾಲೆ ಎಡ್ಡೆ ರೀತಿಯ ಬೆಳವಡು ಈ ರೀತಿ ನಮ್ಮ ಮಾತೆಲ್ಲ ಒಡ್ಡಾವಡು ಬರ್ಪಡಾಗಿ ದೃಷ್ಟಿ ಈ ಒಂದು ಆರ್ನಟ್ಟು ನಮ್ಮ ಎಲ್ಜಿಎಂತ ಅಧ್ಯಕ್ಷರಿಪ್ಪು ಅಂಜಲಿ ಕಮಿಟಿದಾಗಲಿಪ್ಪು ಮಾತೆಲ್ಲ ಎಡ್ಡೆ ರೀತಿಯ ಬೆರಿ ಸಹಾಯ ಕೊರದು ಆರೇನೆ ನಮ್ಮ ಈ ಒಂದು ಶಾಲೆನೆ ಎಡ್ಡೆ ರೀತಿಯ ಉದಾಹರಣೆ ಕೊಂಡು ಬೈದಿರಿ ಆ ಮಟ್ಟಡೆ ಆರೆಗಿರಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ತೆಗೆದನ ಇತ್ತಂದ ಈ ಕೊಂಡದಬೆಟ್ಟು ಶಾಲೆಡೆ ಪ್ರಥಮವಾದ ಅತ್ಯುತ್ತಮ ಜಿಲ್ಲಾ ಮಟ್ಟದ ಶಿಕ್ಷಕಿ ಪ್ರಶಸ್ತಿ ತೆಗೆದ ಪಂಡ ನಮ್ಮ ಆರತಿ ನಮ್ಮ ಮಾತೆರ ಪರವಾದಿ ಮಾತೆಲ್ಲವರ ಲೆಕ್ಕದೊಂದು ರಡ್ಡು ಕೈತ ಚಪ್ಪಾಲದ ಮೂಲಕ ಭಾರಿ ಬಲ್ಲ ಅಭಿನಂದನೆ ಸಲ್ಲಿಸೋಣ ನಿಖಲ ವಿನಂತಿ ಮಾತೊಂದು ಆನ ದುಂಬುದ ಸನ್ಮಾನ ಪತ್ರನೇ ನಮ್ಮ ಈ ಶಾಲೆದ ಮೇಡಮ್ ಆಗಿನ ಶ್ರೀಮತಿ ಸುಜಾತ ಮೇಡಮ್ ಓದತ್ನ ವಿನಂತಿ ಮಾಡ್ತಾರೆ. ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ನಿಟ್ಟಡೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಆರತಿ ಕುಮಾರಿ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಗ್ರಾಮದಲ್ಲಿ ದಿವಂಗತ ನೇಮಿರಾಜು ಜೈನ್ ಮತ್ತು ಪುಷ್ಪಾವತಿ ದಂಪತಿಗಳ 2ನೇ ಪುತ್ರಿಯಾಗಿ ಜನಿಸಿದ ಆರತಿ ಕುಮಾರಿ ಇವರು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ಬಳಿಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಹಂಬಲದೊಂದಿಗೆ 1994ರಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಾದಿಬನ್ನೂರು ಎಂಬಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ನೇಮಕಗೊಂಡು ಕರ್ತವ್ಯಕ್ಕೆ ಹಾಜರಾಗುತ್ತಾರೆ. 1997ರಲ್ಲಿ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿರುವಂತಹ ವಿದ್ಯಾಸಂಸ್ಥೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಟ್ಟಡೆಗೆ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ವಿದ್ಯಾರ್ಥಿ ಸಾಗರದಲ್ಲಿ ಪ್ರೀತಿ ಆದರ್ಶಗಳ ನೆಚ್ಚಿನ ಶಿಕ್ಷಕಿಯಾಗಿ ಶಿಕ್ಷಕ ವೃಂದದವರ ಮಧ್ಯೆ ಆತ್ಮೀಯ ಸಹೋದ್ಯೋಗಿಯಾಗಿ ಇಲಾಖಾಧಿಕಾರಿಗಳ ಮೆಚ್ಚುಗೆಯ ನೌಕರರಾಗಿ ಊರ ವಿದ್ಯಾಭಿಮಾನಿಗಳ ಪೋಷಕರ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಲ್ಲಿಸಿರುತ್ತಾರೆ. ಇವರು ಸರ್ಕಾರಿ ನೌಕರರ ಸಂಘದಲ್ಲಿ ಪದಾಧಿಕಾರಿಯಾಗಿ 2 ಬಾರಿ ರಾಜ್ಯ ಪರಿಷತ್ ಸದಸ್ಯರಾಗಿ ಪ್ರಸ್ತುತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು. ಬೆಳ್ತಂಗಡಿ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಬೆಳ್ತಂಗಡಿ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 2 ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ವಲಯ ಮಟ್ಟದ ಪಂದ್ಯಾಟ ಹಾಗೂ ಕ್ರೀಡಾಕೂಟಕ್ಕೆ ನೋಡಲಾಗಿ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸದಸ್ಯರಾಗಿ ಹಾಗೂ ಉಪಾಧ್ಯಕ್ಷರಾಗಿ 2 ಬಾರಿ ಸೇವೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೆಳ್ತಂಗಡಿ ತಾಲೂಕು ಶಾಖೆಯ 2 ಬಾರಿ ರಾಜ್ಯ ಪರಿಷತ್ ಸದಸ್ಯರಾಗಿ ಸೇವೆ, ಭಾರತ ಸೇವಾದಳ ಜಿಲ್ಲಾ ಸಮಿತಿಯಲ್ಲಿ ಸದಸ್ಯರಾಗಿ ಪ್ರಸ್ತುತ ಕಾರ್ಯದರ್ಶಿಯಾಗಿ ಭಾರತ ಸೇವಾದಳದ ತಾಲೂಕು ಮಟ್ಟದ ರ್ಯಾಲಿ ಹಾಗೂ ಜಿಲ್ಲಾ ಮಟ್ಟದ ರ್ಯಾಲಿಯ ಸಂಯೋಜಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಸುದೀರ್ಘ 31 ವರ್ಷಗಳ ಸೇವೆ, ಶ್ರದ್ಧೆ, ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಲಾಗಿದೆ. ಮೇಡಮ್, ನಿಮ್ಮ ಈ ನಿಸ್ವಾರ್ಥ ಸೇವೆಗೆ ಇನ್ನಷ್ಟು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಸಿಗುವಂತಾಗಲಿ. ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂಬ ಆಶಯದೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗಾಗಿ ಸಮರ್ಪಿಸುತ್ತಿದ್ದೇವೆ.
ಅಕ್ಕನ ಪ್ಲಾನ್